ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಾನಿವತ್ತು ನಿಮಗೆ ಲ್ಯಾಂಡ್ ಸರ್ವೆ ರಿಲೇಟೆಡ್ ಫಿಸಿಕ್ಸ್ ಕ್ಲಾಸಸ್ ನಂಬರ್ 3 ಅಂದರೆ ಫಿಸಿಕ್ಸ್ ಕ್ಲಾಸ್ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಕ್ಲಾಸ್ ಒನ್ನಲ್ಲಿ ಮ್ಯಾಗ್ನೆಟಿಕ್ ಬಗ್ಗೆ ಸ್ವಲ್ಪ ಟಾಪಿಕ್ಸ್ನ ಸಾಲ್ವ್ ಮಾಡಿದ್ದೀನಿ. ಮ್ಯಾಗ್ನೆಟಿಸಮ್ ಬಗ್ಗೆ ಫಸ್ಟ್ ಸ್ಟಾರ್ಟಿಂಗ್ 4 ಟಾಪಿಕ್ಸ್, ಓಕೆ. ಆ್ಯಂಡ್ ಕ್ಲಾಸ್ 2ನಲ್ಲಿ ನಿಮಗೆ MCQ ಸಾಲ್ವ್ ಮಾಡಿಸಿದ್ದೀನಿ. ಆ್ಯಂಡ್ ಕ್ಲಾಸ್ 3ನಲ್ಲಿ ಅದರ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಓಕೆ, ಇದೇ ಥರ ನಾನು ಎವ್ರಿ ಡೇ ನಿಮಗೆ ಮಿನಿಮಮ್ 3-4 ವೀಡಿಯೋಸ್ ಹಾಕ್ತಾ ಇರ್ತೀನಿ. ನಿಮ್ಮ ಎಕ್ಸಾಮ್ ಆಗೋದ್ರೊಳಗೆ ನಾನು ನಿಮಗೆ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತೀನಿ ಗೈಸ್. ನನ್ನ ಇಂಟೆನ್ಷನ್ ಬಂದು ನಮ್ಮ ಚಾನಲಿಂದ ವಾಚ್ ಮಾಡೋವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದು ಒಂದೇ ಏನಂದರೆ, ನಾನು ಹೇಳ್ಕೊಟ್ಟಿರೋ ಟಾಪಿಕ್ಸನ್ನ ಪದೇ ಪದೇ ರಿಪೀಟೆಡಾಗಿ ಓದಿ ಪ್ರಾಕ್ಟೀಸ್ ಮಾಡಿ ಕ್ವಶನರೀಸ್ ತುಂಬ ಸಾಲ್ವ್ ಮಾಡಿಸ್ತೀನಿ. ಟಾಪಿಕ್ ಬಗ್ಗೆನೂ ಸಹ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಚೆನ್ನಾಗಿ ಸಾಲ್ವ್ ಮಾಡಿ ಆ್ಯಂಡ್ ಎಕ್ಸಾಮಲ್ಲಿ ಡೆಫಿನೆಟಾಗಿ ನೀವು ಕ್ರ್ಯಾಕ್ ಮಾಡೇ ಮಾಡ್ತೀರ. ಓಕೆ, ಇಷ್ಟು ಹೇಳ್ತಾ ನಾನು ನಮ್ಮ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ನಿಮ್ಮೆಲ್ಲರಿಗೆ, ಯಾರ್ಯಾರು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಲೈಕ್ ಮಾಡಿ ಗಾಯ್ಸ್. ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿದಷ್ಟು ನನಗೂ ನೀವು ನೋಡ್ತಾ ಇದ್ದೀರಾ, ನೋಡಿರೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದರೆ ಲೈಕ್ ಆದರೂ ಮಾಡಿ. ಅರ್ಥ ಆಗಿಲ್ಲ, ಇನ್ನೂ ಕೆಲವೊಂದು ಟಾಪಿಕ್ಸು ನನಗೆ ಇನ್ನೂ ಡೌಟ್ ಇದೆ ಸರ್ ಅಂತ ಅಂದರೆ ಆ ಥರ ವಿದ್ಯಾರ್ಥಿಗಳು ದಯಮಾಡಿ ಕಮೆಂಟ್ ಮಾಡಿ. ಸೊ ದಟ್ ನಾನು ಆ ಡೌಟ್ಸ್ನ ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ಕಮೆಂಟ್ ಸೆಷನಲ್ಲಿ. ಓಕೆ, ಸೊ ಇಷ್ಟು ಹೇಳ್ತಾ ನಾವು ನಮ್ಮ ಮ್ಯಾಗ್ನೆಟಿಸಮ್ ಬಗ್ಗೆ ಕಂಟಿನ್ಯೂಷನ್ ಮಾಡೋಣ. ಇನ್ನೂ ಹಲವಾರು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಆ್ಯಂಡ್ ರಿಲೇಟೆಡ್ ಟು ಟಾಪಿಕ್ಸ್ ಇದ್ದಾವೆ. ಆ ಟಾಪಿಕ್ಸ್ನ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಆ್ಯಂಡ್ ಕ್ವಶನರೀಸ್ನ ಯಾವುದೇ ಥರ ಮಿಸ್ ಮಾಡದೆ ಕಂಪ್ಲೀಟಾಗಿ ಡೀಟೇಲಾಗಿ ಓದೋಣ. ಓಕೆ, ಒಂದು ಕ್ವಶನ್ನ ಓದೋದ್ರಿಂದ 4 ಆಪ್ಷನ್ಸು ಸಹ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಆ ಟಾಪಿಕ್ ರಿಲೇಟೆಡ್ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಸೊ ದಟ್ ನಿಮಗೆ ಯಾವುದೇ ಥರ ಎಕ್ಸಾಮಲ್ಲಿ ಸ್ಕಿಪ್ ಮಾಡೋ ಅಂಥ ಚಾನ್ಸ್ ಬರಬಾರ್ದು. ಓಕೆ ಓಕೆ, ಲೆಟ್ ಅಸ್ ಬಿಗಿನ್ ಗೈಸ್. ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನು? ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫ್ಲಕ್ಸ್, ಮ್ಯಾಗ್ನೆಟಿಕ್ ಸೋರ್ಸ್ ಆಫ್ ಎನರ್ಜಿ. ಓಕೆ, ಅದನ್ನೇ ಅಂತೀವಿ ಮ್ಯಾಗ್ನಿಟೋ ಮೋಟಿವ್ ಫೋರ್ಸ್. ಇದು ಒಂದು ಎನರ್ಜಿ, ನಾವು ಕೊಡುವಂತಹ ಒಂದು ಎನರ್ಜಿನ ಮ್ಯಾಗ್ನಿಟೋ ಮೋಟಿವ್ ಫೋರ್ಸ್ ಅಂತ ಕೊಡ್ತೀವಿ. ಇದರಿನ ಯೂನಿಟ್ ಆಂಪೇರ್ ಟನ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಆಂಪೇರ್ ಟನ್ಸ್ ಮ್ಯಾಗ್ನಿಟೋ ಮೋಟಿವ್ ಫೋರ್ಸಿನ ಯೂನಿಟ್. ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಫ್ಲಕ್ಸ್ ಅಂತ ಕರೆದ್ರೆ ಇದರ ಯೂನಿಟ್ ಡಿಸ್ಕಸ್ ಮಾಡೋಣ. ಆ್ಯಂಡ್ ರಿಲಕ್ಟನ್ಸ್ ಅಂತ ಒಂದು ಬರುತ್ತೆ. ರಿಲಕ್ಟನ್ಸ್ ಅಂದರೆ ಏನು? ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪೋಸ್ ಮಾಡೋದಂಥದ್ದು. ಇದನ್ನು ನಾವು ಏನಂತೀವಿ? ರಿಲಕ್ಟನ್ಸ್ ಅಂತ ಕರಿತೀವಿ. ರಿಲಕ್ಟನ್ಸ್ ಅಂತ ಯೂನಿಟ್ ಏನಿರುತ್ತೆ ಅಂತಂದರೆ, ಓಕೆ, ರಿಲಕ್ಟೆನ್ಸಿನ ಯೂನಿಟು ಆಂಪೇರ್ ಟರ್ನ್ಸ್ ಪರ್ ವೇಬರ್. ವೇಬರ್ ಅಂತಂದರೆ ದಟ್ ಈಸ್ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿಬೋದು. ಈಗ ನಮಗೆ ಕೇಳಿರೋ ಅಂತಹ ಒನ್ ಆಫ್ ದಿ ಕ್ವಶನ್ನು ಇದರಿಂದನೇ ಇದೆ. ಈ 3 ಕ್ವಶನಿಂದನೇ ಇದೆ. ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಂದರೆ SI ಯೂನಿಟು ವೇಬರ್ಸು. ಓಕೆ, ಓಮ್ಸ್ ಯಾವುದಿನ ಯೂನಿಟ್? ಓಮ್ಸ್ ಅಂತಂದರೆ ನಿಮ್ಗೆ ಗೊತ್ತಿರಬೇಕು ಗೈಸ್, ರೆಸಿಸ್ಟೆನ್ಸಿನ ಯೂನಿಟ್ ಓಮ್ಸ್ ಆಗಿರುತ್ತೆ. ವೋಲ್ಟೇಜಿನ ಯೂನಿಟು ವೋಲ್ಟ್ಸ್ ಆಗಿರುತ್ತೆ. ಇಲ್ಲೇ ಬರೆದು ಬಿಡ್ತೀನಿ. ವೋಲ್ಟೇಜಿನ ಯೂನಿಟು ವೋಲ್ಟ್ಸ್ ಆಗಿರುತ್ತೆ, ಅದರ ಸಿಂಬಲ್ V ಅಂತ ಕರಿತೀವಿ. ಕರೆಂಟಿನ ಯೂನಿಟು ಆಂಪ್ಸ್ ಆಗಿರುತ್ತೆ, ಅದರದ್ದು ಯೂನಿಟ್ I ಅಂತ ಕರಿತೀವಿ, ಸಿಂಬಲ್ನ I ಅಂತ ಕರಿತೀವಿ. ಓಕೆ, ಆ್ಯಂಡ್ ಚಾರ್ಜಿನ ಯೂನಿಟ್, ಇದನ್ನು ಸಹ ಇಂಪಾರ್ಟೆಂಟ್, ಚಾರ್ಜಿನ ಯೂನಿಟ್ ಕೂಲೂಮ್ಸ್ ಆಗಿರುತ್ತೆ. ಓಕೆ, ಇದನ್ನು C ಅಂತ ಕರಿತೀವಿ.
ಟೈಮಿನ ಯೂನಿಟು ಸೆಕೆಂಡ್ಸ್ ಆಗಿರುತ್ತೆ. ಇದನ್ನು ನಾವು ಟಿ ಅಂತ ಡಿನೋಟ್ ಮಾಡ್ತೀವಿ. ಇವೆಲ್ಲ ಡಿನೋಟ್ ಮಾಡೋ ಅಂತಹ ಸಿಂಬಲ್ಸ್. ಓಕೆ, ವಿ ಡಿನೋಟ್ ಸಿಂಬಲ್ಸ್ ಈ ಥರ ಡಿಫೈನ್ ಮಾಡ್ತೀವಿ. ಅದೇ ಥರ ಟೆಸ್ಲಾ ಅಂತಂದರೆ ಇದನ್ನು ಟೀನಿಂದ ಡಿಫೈನ್ ಮಾಡ್ತೀವಿ. ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಕರಿತೀವಿ, ಅಥವಾ ನೀವು ಇದನ್ನು ಬಿ ಅಂತಲೂ ಕರಿಬೋದು. ಓಕೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿನ ನಾವು ಯೂಶಲಿ ಬಿ ಅಂತಂದರೆ 5/A ಅಂತ ಕರಿತೀವಿ. ಅಂದರೆ ಏನು, ವೇಬರ್ಸ್ ಪರ್ ಮೀಟರ್ ಸ್ಕ್ವೇರ್ ಅನ್ನೋದು ಇದ್ರದ್ದು ಯೂನಿಟ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿನ ಬಿ ಅಂತ ಕರಿತೀವಿ. ಅದರ ಫಾರ್ಮುಲಾ ಬಂದು 5/A ಅಂತ ಕರಿತೀವಿ. 5 ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸು. ಈ ಮ್ಯಾಗ್ನೆಟಿಕ್ ಫ್ಲಕ್ಸು ನಾವು ಈ ಥರ ಕರಿತೀವಿ 5 ಅಂತೇಳಿ. ಎಮ್ ಎಮ್ ಎಫ್ ಅಂತಲೇ ಕರಿತೀವಿ. ರಿಲೆಕ್ಟೆನ್ಸ್ನ ಆರ್ ಇಂದ ಡಿನೋಟ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಸಿಂಬಲ್ಸು. 5ನಿಂದ ಡಿನೋಟ್ ಮಾಡೋದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಫ್ಲಕ್ಸ್ ಡಿವೈಡೆಡ್ ಬೈ ಎ ಅಂದರೆ ಏನು, ಏರಿಯಾ. ಫ್ಲಕ್ಸ್ ಏನಂತ ಕರಿತೀವಿ, ವೇಬರ್ಸ್ ಅಂತ ಕರಿತೀವಿ. ಏರಿಯಾನ ಏನಂತ ಕರಿತೀವಿ, ಮೀಟರ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಅಂದರೆ ನೀವು ಯೂನಿಟ್ ವೇಬರ್ಸ್ ಪರ್ ಮೀಟರ್ ಸ್ಕ್ವೇರ್ ಆದರೂ ಬರಿಬೋದು, ಅಥವಾ ಆರ್ ಟೆಸ್ಲಾ ಅಂತಲೂ ಬರಿಬೋದು. ನೆನ್ಪಿಟ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಡೈನ್ ಅಂತಂದರೆ ಇದು ಒಂದು ಫೋರ್ಸಿನ ಯೂನಿಟ್ ಆಗಿರುತ್ತೆ. ಫೋರ್ಸ್ ಯೂನಿಟ್ ಡೈನ್ ಆಗಿರುತ್ತೆ. ಓಕೆ, ಸೊ ಇಷ್ಟು ನಮ್ಮ ಎಸ್ ಐ ಯೂನಿಟ್ಸ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಸರ್ಕ್ಯೂಟ್ಸ್ ಬಗ್ಗೆ ಇಷ್ಟು ಬೇಸಿಕ್ಸ್ ಗೊತ್ತಿದ್ರೆ ಸಾಕು ನಿಮಗೆ. ನೆಕ್ಸ್ಟ್, ಸಸೆಪ್ಟಬಿಲಿಟಿ ಈಸ್ ಪಾಸಿಟಿವ್ ಫಾರ್ ಯಾವ ವ್ಯಾಲ್ಯೂ? ಪಾಸಿಟಿವ್ ಅಲ್ಲಿ ಯಾವ್ದಿರುತ್ತೆ? ನಾನು ಆಲ್ರೆಡಿ ನಿಮಗೆ ಸಸೆಪ್ಟಬಿಲಿಟಿ 3 ಬಗ್ಗೆನೂ ಹೇಳಿದ್ದೆ. ಅದ್ರ ಟೇಬಲ್ ಮತ್ತೆ ಇಲ್ಲಿ ಹಾಕಿದ್ದೀನಿ ನೋಡಿ. ಡಯಾಮ್ಯಾಗ್ನೆಟಿಸಮ್ ಅಲ್ಲಿ ಸಸೆಪ್ಟಬಿಲಿಟಿ ಏನಿರುತ್ತೆ ನೋಡಿ, ಈಸ್ ಗ್ರೇಟರ್ ದೆನ್ ನೆಗೆಟಿವ್, ಲೆಸ್ ದೆನ್ 0. ಅಂದ್ರೆ ಏನು, ಆಲ್ವೇಸ್ ನೆಗೆಟಿವೇ. ಲೆಸ್ ದೆನ್ 0 ಏನು, ಆಲ್ವೇಸ್ ನೆಗೆಟಿವ್. ಇದನ್ನು ನಾನು ಸಿಂಪಲ್ ಆಗಿ ಬರೆದೆ, ಸಸೆಪ್ಟಬಿಲಿಟಿ ಈಸ್ ನೆಗೆಟಿವ್. ಪ್ಯಾರಾಮ್ಯಾಗ್ನೆಟಿಕ್ ಬಂದ್ಬಿಟ್ಟು ಪಾಸಿಟಿವ್. ಫೆರೋಮ್ಯಾಗ್ನೆಟಿಕ್ ಈಸ್ ಆಲ್ಸೋ ಪಾಸಿಟಿವ್, ಮಚ್ ಗ್ರೇಟರ್ ದೆನ್ 1. ಇಲ್ಲಿ ನೋಡಿ, ಇದು ಗ್ರೇಟರ್ ದೆನ್ 1, ಪ್ಯಾರಾಮ್ಯಾಗ್ನೆಟಿಕ್ ಗ್ರೇಟರ್ ದೆನ್ 1, ಲೆಸ್ ದೆನ್ 1 ಎಪ್ಸಿಲಾನ್ ಅಂತ ಕೊಟ್ಟಿದ್ದಾನೆ. ಓಕೆ, ಬಟ್ ಇದರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ಗೈಸ್, ನೀವು ನೋಡಬೇಕಿದ್ದು ಮ್ಯೂ ಅಂದೇನು, ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ. ಏನಿದು ಮ್ಯಾಗ್ನೆಟಿಕ್, ನೆನ್ಪಿಟ್ಕೊಳ್ಳಿ, ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿನ ನಾವು ಮ್ಯೂನಿಂದ ಡಿನೋಟ್ ಮಾಡ್ತೀವಿ. ಮ್ಯೂನಿಂದ, ಮ್ಯೂ ಅಂತಂದೇನು, ಮ್ಯೂ ನಾಟ್ ಇಂಟು ಮ್ಯೂ ಎ ಅಂತ ಕರಿತೀವಿ. ಮ್ಯೂ ನಾಟ್ ಅಂದರೆ ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ. ಇದು ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ, ಅಬ್ಸಲ್ಯೂಟ್. ಇದು ಮೆಟೀರಿಯಲಿನ ಪರ್ಮಿಯಾಬಿಲಿಟಿ. ಓಕೆ, ಇದು ಇದು ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ. ಇದು ನಿಮಗೆ ಪರ್ಮಿಯಾಬಿಲಿಟಿ ಆಫ್ ಏರ್. ಓಕೆ, ಪರ್ಮಿಯಾಬಿಲಿಟಿ ಆಫ್ ಏರ್. ಓಕೆ, ಇವೆರಡು ವೆರಿ ಇಂಪಾರ್ಟೆಂಟ್. ಇದು ವ್ಯಾಲ್ಯೂ ಎಷ್ಟು ಅಂತ ಕೇಳ್ಬೋದು ನಿಮಗೆ. 4π × 10⁻⁻⁷. ನೆನ್ಪಿಟ್ಕೊಳ್ಳಿ, ಯಾವ್ದ್ರದ್ದು, ಪರ್ಮಿಯಾಬಿಲಿಟಿ ಆಫ್ ಏರ್ದು, ಮ್ಯೂ ನಾಟ್. ಮ್ಯೂ ನಾಟ್ ಬಂದ್ಬಿಟ್ಟು ಇದು ಮ್ಯೂ ಅಂತ ಕರಿತೀವಿ. ಮ್ಯೂ ನಾಟ್ ಇಂದು ವ್ಯಾಲ್ಯೂ 4π × 10⁻⁷. ಓಕೆ, 10⁻⁻⁷. ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮೆಟೀರಿಯಲ್ ಚೇಂಜ್ ಆದಂಗೆ ಅದು ಚೇಂಜ್ ಆಗುತ್ತೆ. ನಾವು ಮೆಟೀರಿಯಲ್ ಯಾವ್ದು ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಪ್ಯಾರಾಮ್ಯಾಗ್ನೆಟಿಕಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಫೆರೋಮ್ಯಾಗ್ನೆಟಿಕಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್. ಈಗ ಈ ಟೋಟಲ್ ಆಗಿ ಪರ್ಮಿಯಾಬಿಲಿಟಿ ವ್ಯಾಲ್ಯೂ ಲೆಸ್ ದೆನ್ ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ, ಅಂದರೆ ಈ ವ್ಯಾಲ್ಯೂಗಿಂತೂ ಕಡಿಮೆ ಇತ್ತು ಅಂತಂದರೆ ಅದು ಡಯಾಮ್ಯಾಗ್ನೆಟಿಕ್. ನೋಡಿ, ಈ ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ ವ್ಯಾಲ್ಯೂಗಿಂತೂ ಜಾಸ್ತಿ ಇತ್ತು ಅಂತಂದರೆ ಅದು ಪ್ಯಾರಾಮ್ಯಾಗ್ನೆಟಿಕ್. ಮಚ್ ಗ್ರೇಟರ್ ದೆನ್ ಇತ್ತು ಅಂತಂದರೆ ಆಗ ಫೆರೋಮ್ಯಾಗ್ನೆಟಿಕ್. ಇದನ್ನು ಸಹ ವೆರಿ ಇಂಪಾರ್ಟೆಂಟ್. ಓಕೆ, ಅದೇ ಥರ ರಿಲೇಟಿವ್ ಪರ್ಮಿಯಾಬಿಲಿಟಿನೂ ಸಹ ಹಂಗೆ ನೋಡಿ, ಗ್ರೇಟರ್ ದೆನ್ 1. ಈ ಟೇಬಲ್ ಹಾಕಿರೋದು ಇಂಟೆನ್ಷನ್ ಒಂದೇ, ಸೊ ದಟ್ ನಿಮಗೆ ಈ ಪರ್ಮಿಯಾಬಿಲಿಟಿ ಮೇಲೂ ಸಹ ಕ್ವಶನ್ ಕೇಳಿದ್ರು. ಪರ್ಮಿಯಾಬಿಲಿಟಿ ಆಗಿರ್ಬೋದು, ರಿಲೇಟಿವ್ ಪರ್ಮಿಯಾಬಿಲಿಟಿ ಆಗಿರ್ಬೋದು. ಈ ರಿಲೇಟಿವ್ ಅಂತಲೂ ಕರೀತಾರೆ, ಮ್ಯೂ ನಾಟ್ ಇಂಟು ಮ್ಯೂ ಆರ್. ಇದನ್ನು ಅಬ್ಸಲ್ಯೂಟ್ ಅಂತ ಬರ್ದೇನೆ, ಇದನ್ನು ರಿಲೇಟಿವ್ ಅಂತಲೂ ಬರಿಬೋದು ನೀವು, ಮ್ಯೂ ನಾಟ್ ಇಂಟು ಮ್ಯೂ ಆರ್ ಅಂತೇಳಿ. ಮ್ಯೂ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು ಮ್ಯೂ ಆರ್ ಅಂತಲೂ ಬರಿಬೋದು. ರಿಲೇಟಿವ್ ಪರ್ಮಿಯಾಬಿಲಿಟಿ ಇಂಟು ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ ಆಫ್ ದ ಏರ್, ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ ಆಫ್ ದ ಏರ್, ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ ಆಫ್ ಮೆಟೀರಿಯಲ್. ಓಕೆ, ಈಗ ಈ ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ ಆಫ್ ಏರು, ಅಬ್ಸಲ್ಯೂಟ್ ಪರ್ಮಿಯಾಬಿಲಿಟಿ ಆಫ್ ಮೆಟೀರಿಯಲ್ ಒಂದು ಗೊತ್ತಾಯಿತು.
ಆನ್ಸರ್ ಯಾವುದು? ಸಸೆಪ್ಟಿಬಿಲಿಟಿ ಇಸ್ ಪಾಸಿಟಿವ್ ಫಾರ್ ಯಾವುದು? ಎರಡಕ್ಕೂ, ಪ್ಯಾರಾಮ್ಯಾಗ್ನೆಟಿಗೂ ಪಾಸಿಟಿವ್, ಫೆರೋಮ್ಯಾಗ್ನೆಟಿಗೂ ಪಾಸಿಟಿವ್. ಸೊ ಬೋತ್ ಆಪ್ಷನ್ ಎ ಅಂಡ್ ಬಿ ಆರ್ ರೈಟ್ ಆನ್ಸರ್ಸ್. ಏನು? ಫೆರೋಮ್ಯಾಗ್ನೆಟಿಕ್ ಅಂಡ್ ಪ್ಯಾರಾಮ್ಯಾಗ್ನೆಟಿಕ್ ಇವೆರಡೂ ಆಪ್ಷನ್ ರೈಟ್ ಇರೋದು ಯಾವುದು? ಡಿ ನಲ್ಲಿದೆ. ಸೊ ಇದೆ ರೈಟ್ ಆನ್ಸರ್. ವೇರಾಸ್ ಡಯಾಮ್ಯಾಗ್ನೆಟಿಕ್ಗೆ ನಿಮಗೆ ಪರ್ಮಿಯಾಬಿಲಿಟಿ ಅಥವಾ ಸಸೆಪ್ಟಿಬಿಲಿಟಿ ಏನಿರುತ್ತೆ? ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರಲ್ಲ, ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಇರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆದಮೇಲೆ ಡೈರೆಕ್ಷನ್ ನಾನು ಹೇಳಿದ್ದೆಲ್ಲ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಡಯಾಮ್ಯಾಗ್ನೆಟಿಕಲ್ಲಿ ಏನಾಗುತ್ತೆ? ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗೆ ಅಪ್ಲೈ ಮಾಡಿದ್ರೆ ಮೆಟೀರಿಯಲ್ಸ್ ಹೆಂಗೆ ಮೂವ್ ಆಗುತ್ತೆ ನೋಡಿ? ಆಪೋಸಿಟಲ್ಲಿ ಮೂವ್ ಆಗುತ್ತೆ. ಅದಕ್ಕೆ ಅದು ನೆಗೆಟಿವ್ ಅಂತ ಕರಿತೀವಿ ಇದನ್ನು, ಡಯಾಮ್ಯಾಗ್ನೆಟಿಕ್ನ. ಪ್ಯಾರಾಮ್ಯಾಗ್ನೆಟಿಕ್ನೇನು ಪಾಸಿಟಿವ್ ಅಂತ ಕರಿತೀವಿ. ಏನು? ಅಪ್ಲೈ ಮಾಡಿದಾಗ ಇದನ್ನು ಡೈರೆಕ್ಟಾಗಿ ಮೂವ್ ಆಗುತ್ತೆ, ಬಟ್ ಅಲೈನ್ಮೆಂಟ್ ನೋಡಿ ಸ್ವಲ್ಪ ರ್ಯಾಂಡಮ್ ಆಗಿರುತ್ತೆ. ಬಿಫೋರ್ ಅಪ್ಲೈಯಿಂಗ್ ಫೀಲ್ಡ್ ರ್ಯಾಂಡಮ್ ಆಗಿರುತ್ತೆ, ಆದಮೇಲೆ ಅಲೈನ್ಡ್ ಇರುತ್ತೆ. ನೋಡಿ, ಫೆರೋಮ್ಯಾಗ್ನೆಟಿಕಲ್ ಆದರೆ ನಿಮಗೆ ಬಿಫೋರ್ ಅಪ್ಲೈಯಿಂಗ್ ಫೀಲ್ಡು ಸಹ ಅಲೈನ್ಡ್ ಆಗಿರುತ್ತೆ, ಆಫ್ಟರ್ ಅಪ್ಲೈಯಿಂಗ್ ಫೀಲ್ಡು ಸಹ ಅಲೈನ್ಡ್ ಆಗೇ ಇರುತ್ತೆ. ಬಟ್ ಮಚ್ ಬೆಟರ್ ದೆನ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿಬೋದು, ಅದು ಫೆರೋಮ್ಯಾಗ್ನೆಟಿಕ್. ಸೊ ಅದಕ್ಕೆ ಇದು ಮಚ್ ಪಾಸಿಟಿವ್, ಇದು ಬಿಟ್ ಓಕೆ ಪಾಸಿಟಿವ್. ಓಕೆ, ವಾಟ್ ಡಸ್ ಎ ಸೂಪರ್ ಕಂಡಕ್ಟರ್ ಎಕ್ಸಿಬಿಟ್? ಸೂಪರ್ ಕಂಡಕ್ಟರ್ ಅಂದರೆ ಏನು? ಸೂಪರ್ ಕಂಡಕ್ಟರ್ ಅಂತಂದರೆ ಇದ್ರದ್ದು ರೆಸಿಸ್ಟೆನ್ಸ್ ಆಲ್ಮೋಸ್ಟ್ ಝೀರೋ ಅಂತ ಕರೀತಾರೆ. ರೆಸಿಸ್ಟೆನ್ಸೇ ಇರಲ್ಲ ಅಂತ ಹೇಳ್ತಾರೆ. ಬಟ್ ಯಾವುದು ಮೆಟೀರಿಯಲ್ ರೆಸಿಸ್ಟೆನ್ಸ್ ಇಲ್ಲ ಅಂತಂದರೆ ಅದು ಅಸಲು ಪ್ರಾಕ್ಟಿಕಲ್ ಎಲಿಮೆಂಟೇ ಅಲ್ಲ. ಐಡಿಯಲ್ ಕೇಸಲ್ಲಿ ಮಾತ್ರ ರೆಸಿಸ್ಟೆನ್ಸ್ ಝೀರೋ ಇರೋ ಚಾನ್ಸಸ್. ಐಡಿಯಲ್ ಅಂತಂದ್ರೆ ಏನು? ಪ್ರಾಕ್ಟಿಕಲ್ ಅಲ್ಲ. ನಾವು ರಿಸರ್ಚಲ್ಲಿ ವರ್ಕ್ ಮಾಡಬೇಕಾದಾಗ ಅಂಥ ಕೇಸಸಲ್ಲಿ ನಾವು ಏನಾಗುತ್ತೆ? ಐಡಿಯಲ್ ಅಂತ ಕರಿತೀವಿ. ಐಡಿಯಲ್ ಕೇಸಲ್ಲಿ ಮಾತ್ರ ರೆಸಿಸ್ಟೆನ್ಸು ನಾವು ಈಕ್ವಲ್ ಟು ಝೀರೋ ಅಂತ ತೊಗೊಂಡ್ಬಿಡ್ತೀವಿ ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ವ್ಯೂಗೆ. ಬಟ್ ಪ್ರಾಕ್ಟಿಕಲಾಗಿ ಹೇಳ್ಬೇಕಂದ್ರೆ ಯಾವುದೇ ಮೆಟೀರಿಯಲ್ ಸಮ್ ರೆಸಿಸ್ಟೆನ್ಸ್ ಹೋಲ್ಡ್ ಮಾಡುತ್ತೆ. ಬಟ್ ಸೂಪರ್ ಕಂಡಕ್ಟರ್ ಕೇಸಲ್ಲಿ ನಾವು ರೆಸಿಸ್ಟೆನ್ಸ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಝೀರೋ ಅಂತ ಹೇಳ್ತೀವಿ. ಆ ಥರ ಯಾವುದು ಮೆಟೀರಿಯಲ್ ಯಾವುದು ಎಕ್ಸಿಬಿಟ್ ಮಾಡುತ್ತೆ, ಯಾವುದು ಸೂಪರ್ ಕಂಡಕ್ಟರ್ ಥರ ಮಾಡುತ್ತೆ ಅಂತಂದರೆ ಅದರಲ್ಲಿ ಡಯಾಮ್ಯಾಗ್ನೆಟಿಕ್ಗೆ ಒಂದು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಲೇ ನಮಗೆ ಸೂಪರ್ ಕಂಡಕ್ಟರ್ ಥರ ವರ್ಕ್ ಆಗುತ್ತೆ. ಯಾವುದು ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಅಲ್ವಾ? ಬಿಸ್ಮತ್, ಜಿಂಕ್, ಕಾಪರ್, ಓಕೆ, ಇವೆಲ್ಲ ನಿಮಗೆ, ಮತ್ತು ಆ್ಯಂಟಿಮೋನಿ, ಇವೆಲ್ಲ ನಿಮಗೆ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಥರ ವರ್ಕ್ ಆಗುತ್ತೆ ಗೆಳೆಯರೆ. ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆರ್ ನಾಟ್ ಸೂಪರ್ ಕಂಡಕ್ಟರ್ಸ್. ಯಾಕಂದರೆ ಇದರಲ್ಲಿ ಸಸೆಪ್ಟಿಬಿಲಿಟಿ ಜಾಸ್ತಿ ಇರುತ್ತೆ. ಲಾರ್ಜು ಆ್ಯಂಡ್ ಪಾಸಿಟಿವ್ ಇರುತ್ತೆ, ಲಾರ್ಜ್ ಇರುತ್ತೆ ಆ್ಯಂಡ್ ವೆರಿ ಲಾರ್ಜ್ ಇರುತ್ತೆ, ಹೇಳೋಕ್ಕಾಗಲ್ಲ. ಫೆರೋಮ್ಯಾಗ್ನೆಟಿಕಲ್ ವೆರಿ ಲಾರ್ಜ್ ಇರುತ್ತೆ, ಪ್ಯಾರಾಮ್ಯಾಗ್ನೆಟಿಕಲ್ ಸಮ್ ಲಾರ್ಜ್ ಇರುತ್ತೆ. ಲಾರ್ಜ್ ಅಂದರೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಅಂತ. ನನ್ ಆಫ್ ದೀಸ್ ಆಪ್ಷನ್ ಅಂತೂ ಬರೋದೇ ಇಲ್ಲ. ಸೊ ತಿಳ್ಕೊಂಡು ಹಾಕೋದು ಬೆಟರ್ ಗೈಸ್. ಸುಮ್ಮನೆ ಹಾಕೋದಕ್ಕಿಂತ ಸ್ವಲ್ಪ ಅದು ತಿಳ್ಕೊಂಡು ಹಾಕೋದ್ರಿಂದ ಸ್ವಲ್ಪ ಉತ್ತಮವಾಗಿ ನೀವು ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್. ಈಗ ನೋಡಿ, ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಶುಡ್ ಬಿ ದ ಕೋರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್? ನಾನು ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ಏನಂತ ಹೇಳಿದ್ದೆ? ಇದೊಂದು ಟೆಂಪರರಿ ಮ್ಯಾಗ್ನೆಟ್ ಆಗಿರುತ್ತೆ. ಇದು ಯಾವ ಕ್ಯಾಟಗರಿನಲ್ಲಿ ಬರುತ್ತೆ? ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಲ್ಲಿ ಬರುತ್ತೆ. ಯಾವುದು? ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಲ್ಲಿ ಬರುತ್ತೆ. ಟೆಂಪರರಿ ಮ್ಯಾಗ್ನೆಟು ಹಾಗೂ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಲ್ಲಿ ಬರುತ್ತೆ. ಈಗ ಇದ್ರ ಕೋರ್ ಹೇಗಿರುತ್ತೆ ಅಂತ ಕೇಳ್ತಿದ್ದಾನೆ. ಕೋರು ಸಾಫ್ಟ್ ಆಗಿರುತ್ತಾ, ರಸ್ಟೆಡ್ ಇರುತ್ತಾ, ಫರ್ಮ್ ಆಗಿರುತ್ತಾ? ನನ್ ಆಫ್ ದೀಸ್. ಈ ಐರನ್ ಗೊತ್ತಾದ್ರೇನೆ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟ್ ನಿಮಗೆ ಗೊತ್ತಾಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟ್ ಅಂತಂದ್ರೆ ನಾನು ಏನಂತಂದಿದ್ದೆ? ಒಂದು ಕೋರ್ ಇರುತ್ತೆ, ಆ ಕೋರ್ ಮೇಲೆ ನಾನು ವೈರ್ನ ಸುತ್ತಿದ್ರೆ ಇದಕ್ಕೆ ವೋಲ್ಟೇಜ್ ಕೊಟ್ರೆ ಏನಾಗುತ್ತೆ? ಮ್ಯಾಗ್ನೆಟೈಸ್ ಆಗುತ್ತೆ. ಯಾವುದು? ಕೋರ್ ಮ್ಯಾಗ್ನೆಟೈಸ್ ಆಗುತ್ತೆ. ಈ ತರ ಕೋರ್ಸ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಎಲೆಕ್ಟ್ರಿಸಿಟಿ ಕೊಡೋದ್ರಿಂದ ಮ್ಯಾಗ್ನೆಟೈಸ್ ಆಗುವಂತಹ ಮೆಟೀರಿಯಲ್ಸ್ನ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ದೀಸ್ ಆರ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್, ಅದರಲ್ಲಿ ಟೆಂಪರರಿ ಮ್ಯಾಗ್ನೆಟ್. ಈಗ ಈ ತರ ಮ್ಯಾಗ್ನೆಟ್ಸ್ ಇದ್ದಾಗ ಇದನ್ನು ಯಾವ ಕ್ಲಾಸಿಫಿಕೇಶನ್ ಬರುತ್ತೆ ಅಂತಂದ್ರೆ, ಅದು ನಮಗೆ ಈ ತರ ಮ್ಯಾಗ್ನೆಟ್ ಆಗಬೇಕು ಅಂತಂದ್ರೆ ಈಸಿಯಾಗಿ ಮ್ಯಾಗ್ನೆಟೈಸ್ ಆಗಬೇಕು. ಪ್ರಾಪರ್ಟಿ ಹೇಳ್ತಾ ಇದ್ದೀನಿ, ಈಸಿಯಾಗಿ ಮ್ಯಾಗ್ನೆಟೈಸ್ ಆಗಬೇಕು, ಮತ್ತೆ ಈಸಿಯಾಗಿ ಡಿಮ್ಯಾಗ್ನೆಟೈಸ್ ಸಹ ಆಗಬೇಕು. ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಸ್ಪೆಷಲಿ ಈ ಸಾಫ್ಟ್ ಐರನ್ನೇ ಇದಕ್ಕೆ ರೈಟ್ ಆನ್ಸರ್ ಗೈಸ್, ಟಿಕ್ ಮಾಡ್ಕೊಂಡಿರ್ರಿ. ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಏನಿದೆಲ್ಲ ವೆರಿ ಲಾರ್ಜ್ ಇರಬೇಕು. ಅಂದ್ರೇನು? ಫೆರೋ ಮ್ಯಾಗ್ನೆಟ್ ಅಂತ ಕರಿತೀವಿ.
ಏನು ಫೆರೋಮ್ಯಾಗ್ನೆಟ್ ಆಗಿರಬೇಕು ಅಥವಾ ಫೆರಿಮ್ಯಾಗ್ನೆಟ್ ಆಗಿರಬೇಕು. ಈಸಿ ಟು ಮ್ಯಾಗ್ನೆಟೈಸ್, ಈಸಿ ಟು ಡಿಮ್ಯಾಗ್ನೆಟೈಸ್ ಒಂದು ಪ್ರಾಪರ್ಟಿ. ಇನ್ನೊಂದು ಪ್ರಾಪರ್ಟಿ ಏನು, ಲೋ ಕಾರ್ಬನ್ ಕಂಟೆಂಟ್ ಇರಬೇಕು. ಲೋ ಕಾರ್ಬನ್ ಇರೋದ್ರಿಂದ ಏನು, ಬ್ರಿಟಲ್ ಕಂಟೆಂಟ್ನ ನಾವು ಈಸಿಯಾಗಿ ಮೇಂಟೈನ್ ಮಾಡೋದು, ಅಂದರೆ ಬ್ರೇಕ್ ಆಗೋದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. ಕಾರ್ಬನ್ ಕಂಟೆಂಟ್ನ ನೀವು ಕಂಟ್ರೋಲ್ ಮಾಡೋದ್ರಿಂದ ಮೆಟೀರಿಯಲ್ ಹಾರ್ಡ್ನೆಸ್ ಪ್ರಾಪರ್ಟೀಸು ನೀವು ಇಂಪ್ರೂವ್ ಮಾಡ್ಬೋದು, ಹಾರ್ಡ್ನೆಸ್ ಪ್ರಾಪರ್ಟೀಸ್. ಸೊ ಕಡಿಮೆ ಇದ್ದಷ್ಟು ನಿಮಗೆ ಬೆಟರ್, ತೀರಾ ಜಾಸ್ತಿ ಇದ್ದಷ್ಟು ಬ್ರಿಟಲ್ನೆಸ್ ಜಾಸ್ತಿ ಇರುತ್ತೆ. ಇನ್ನು ಏನು, ಲೋ ಕೊಯರ್ಸಿವ್ ಪ್ರಾಪರ್ಟಿ. ಲೋ ಕೊಯರ್ಸಿವ್ ಪ್ರಾಪರ್ಟಿ ಅಂತಾದರೂ ಕರಿಬೋದು ಅಥವಾ ಆ ರಿಟೆಂಟಿವಿಟಿ ಅಂತಲೇ ಕರಿಬೋದು. ಅಂದರೆ ಏನು, ರಿಟೆಂಟಿವಿಟಿ ಆರ್ ಕೊಯರ್ಸಿವ್ ಪ್ರಾಪರ್ಟಿ ಅಂತಂದರೆ ನಿಮಗೆ ಜಾಸ್ತಿ ಹೊತ್ತು ಎನರ್ಜಿನ ಇಟ್ಕೊಳಕ್ಕಾಗಲ್ಲ, ಇಮಿಡಿಯೇಟಾಗಿ ಡಿಸ್ಚಾರ್ಜ್ ಮಾಡುತ್ತೆ. ಓಕೆ, ಇಮಿಡಿಯೇಟಾಗಿ ಏನು ಮಾಡುತ್ತೆ, ಸೊ ರಿಟೆಂಟಿವಿಟಿ ಅಂತಂದರೆ ರಿಟೈನ್ ಮಾಡೋದು ಅಂತ, ಕೊಯರ್ಸಿವಿಟಿ ಅಂತಂದ್ರು ರಿಟೈನ್ ಮಾಡೋದು. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ತೆಗೆದಾದ ಮೇಲೂ ಎಷ್ಟೊತ್ತು ಆ ಮೆಟೀರಿಯಲಲ್ಲಿ ಎನರ್ಜಿ ಉಳ್ಕೊಳ್ಳುತ್ತೆ, ರಿಟೆಂಟಿವ್ನೆಸ್ ಎಷ್ಟೊತ್ತು ಉಳ್ಕೊಳ್ಳುತ್ತೆ, ಅದು ನಮಗೆ ರಿಟೆಂಟಿವಿಟಿ ಅಂತ ಕರಿತೀವಿ. ಈ ರಿಟೆಂಟಿವಿಟಿ ಮತ್ತು ಕೊಯರ್ಸಿವಿಟಿ ಎರಡು ಕಡಿಮೆ ಇರುತ್ತೆ ಯಾವುದರಲ್ಲಿ, ಈ ಸಾಫ್ಟ್ ಐರನ್ ಮೆಟೀರಿಯಲ್ಸಲ್ಲಿ. ಓಕೆ, ಸಾಫ್ಟ್ ಐರನ್ ಮೆಟೀರಿಯಲಲ್ಲಿ ಇದೇ ರೀಸನ್, ರಿಟೆಂಟಿವಿಟಿ ಆಗಿರ್ಬೋದು ಕೊಯರ್ಸಿವಿಟಿ ಆಗಿರ್ಬೋದು ಎರಡು ಕಡಿಮೆ ಇರುತ್ತೆ, ಕಾರ್ಬನ್ ಕಂಟೆಂಟ್ ಕಡಿಮೆ ಇರುತ್ತೆ, ಆ್ಯಂಡ್ ಈಸಿಯಾಗಿ ಮ್ಯಾಗ್ನೆಟೈಸ್ ಆಗುತ್ತೆ ಆ್ಯಂಡ್ ಡಿಮ್ಯಾಗ್ನೆಟೈಸು ಸಹ ಆಗುತ್ತೆ. ರಸ್ಟೆಡ್ ಐರನ್ ಅಂದೇನು, ರಸ್ಟೆಡ್ ಅಂದೇನು ಕೊರೋಷನ್, ಕೊರೋಷನ್ ಅಂದೇನು ಜಂಗ್ ಹಿಡ್ದಿರುತ್ತೆ. ಮಳೆ ನೀರಿನ ಜೊತೆ ರಿಯಾಕ್ಟ್ ಆಗಿ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಆಕ್ಸಿಜನ್ನು ಮಳೆ ನೀರು ಎರಡಕ್ಕೂ ಟಚ್ ಆದರೆ ಏನಾಗುತ್ತೆ, ರಸ್ಟ್ ಆಗೋಗುತ್ತೆ ಐರನ್. ಆ ಥರ ಆಗಿರೋ ಐರನ್ ಪೀಸಸ್ನ ನಾವು ಕೊರೋಷನ್ ಅಂತ ಕರಿತೀವಿ. ಈ ಮೆಟೀರಿಯಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲನೇ ಇಲ್ಲ. ಯಾಕೆ ಅಂದರೆ ಇದು ನೋಡಿ ಫ್ಲೇಕಿ ಇರುತ್ತೆ, ರೆಡ್ ಬ್ರೌನ್ ಕಲರ್ ಇರುತ್ತೆ, ಬ್ರಿಟಲ್ ಆಗೋ ಚಾನ್ಸ್ ಇರುತ್ತೆ, ಕ್ರಂಬಲ್ ಓವರ್ ಟೈಮ್. ಕ್ರಂಬಲ್ ಅಂದೇನು, ಅದು ಏಜ್ ಆಗೋಗುತ್ತೆ, ಟೈಮ್ ಪಾಸ್ ಆದಂಗೆಲ್ಲ ಅದರದ್ದು ಮೆಟೀರಿಯಲ್ ಪ್ರಾಪರ್ಟೀಸ್ ಎಲ್ಲ ಮುರಿದೋಗುತ್ತೆ. ಓಕೆ, ಹಾಗಾಗಿ ರಸ್ಟೆಡ್ ಐರನ್ ಈಸ್ ನಾಟ್ ಅ ಸೂಟಬಲ್ ಮೆಟೀರಿಯಲ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟ್. ಸಾಫ್ಟ್ ಐರನ್ ಈಸ್ ದ ಬೆಸ್ಟ್ ಮೆಟೀರಿಯಲ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟ್. ರಸ್ಟೆಡ್ ಐರನ್ ಬಂದು ನಿಮಗೆ ಬೆಸ್ಟ್ ಮೆಟೀರಿಯಲ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟ್. ಫರ್ಮ್ ಐರನ್ ಅಂತಂದರೆ ಏನು, ಸಾಲಿಡ್ ಆಗಿರುತ್ತೆ, ರೋಬಸ್ಟ್ ಮೆಟೀರಿಯಲ್ ಅಂತ ಕರೀತಾರೆ, ಪ್ಯೂರ್ ಆಗಿರುತ್ತೆ, ಆ್ಯಂಡ್ ಅಲಾಯ್ ಫಾರ್ಮಲ್ಲಿ ಇರುತ್ತೆ. ಪ್ಯೂರು ಮತ್ತು ಅಲಾಯ್ ಫಾರ್ಮ್ ಅಂದರೆ ಏನು, ಸ್ಟೀಲ್ ಅಂತ ಕರೀತಾರೆ. ಆ ಥರ ಮೆಟೀರಿಯಲ್ಸ್ನ ನಾವು ಫರ್ಮ್ ಐರನ್ ಅಂತ ಕರಿತೀವಿ. ಇದನ್ನು ಸಹ ಯೂಸ್ ಮಾಡೋಕ್ಕಾಗಲ್ಲ, ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಬೇಕು ಅಂತಂದರೆ ತಿಳ್ಕೊಬೇಕಾಗಿರೋಂಥ ಒಂದು ಮೆಟೀರಿಯಲ್ ಪ್ರಾಪರ್ಟೀಸ್. ಎಲೆಕ್ಟ್ರೋಮ್ಯಾಗ್ನೆಟ್ ಆಗಬೇಕಂದ್ರೆ ಸಾಫ್ಟ್ ಐರನ್ ಆಗೇ ಇರಬೇಕು ಗೆಳೆಯರೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಇಷ್ಟೆಲ್ಲ ಪ್ರಾಪರ್ಟೀಸ್ ಇರಬೇಕು. ಈ ಪ್ರಾಪರ್ಟೀಸ್ ಇದ್ದರೆ ಅದು ಎಲೆಕ್ಟ್ರೋಮ್ಯಾಗ್ನೆಟ್ಗೆ ಸೂಟಬಲ್ ಅಲ್ಲ, ನಾಟ್ ಸೂಟಬಲ್. ಯಾವುದು, ನಾಟ್ ಸೂಟಬಲ್ ಟು ಬಿಕಮ್ ಎಲೆಕ್ಟ್ರೋಮ್ಯಾಗ್ನೆಟ್. ಓಕೆ, very important. Next, which of the following statement is not true regarding electromagnets? ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಯಾವುದು ಟ್ರೂ ಅಲ್ಲ ಅಂತ ಕೇಳ್ತಿದ್ದಾರೆ. They do not lose magnetism when electric current is switched off. ಎಲೆಕ್ಟ್ರೋಮ್ಯಾಗ್ನೆಟ್ ಅಂದೇನು, ಎಲೆಕ್ಟ್ರಿಸಿಟಿ ಇರೋವರೆಗೆ ಅದು ಚಾರ್ಜ್ ಆಗಿರುತ್ತೆ, ಎಲೆಕ್ಟ್ರಿಸಿಟಿ ತೆಗ್ದೀವಿ ಅಂತಂದು ಏನಾಗುತ್ತೆ, ಡಿಸ್ಚಾರ್ಜ್ ಆಗ್ಬಿಡುತ್ತೆ. ಸೊ ಫಸ್ಟ್ ಆಪ್ಷನ್ನು ಟ್ರೂನಾ, ಏನು, ಲೂಸ್ ಆಗಲ್ಲ ಮ್ಯಾಗ್ನೆಟಿಸಮ್ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಸ್ವಿಚ್ಡ್ ಆಫ್. ಎಲೆಕ್ಟ್ರಿಕ್ ಕರೆಂಟ್ನ ತೆಗೆದುಬಿಟ್ರೆ ಅದು ಮ್ಯಾಗ್ನೆಟಿಸಮ್ ಲೂಸ್ ಆಗಲ್ಲ ಅಂತ ಹೇಳ್ತಿದ್ದಾನೆ. ಇದು ಟ್ರೂನಾ? ನೋ, ದಿಸ್ ಈಸ್ ನಾಟ್ ಟ್ರೂ, ನಾಟ್ ಟ್ರೂ, ನಾಟ್ ಟ್ರೂ. ದೇ ಆರ್ ಯೂಸ್ ಟು ಸಪ್ರೇಟ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಫ್ರಮ್ ಜಂಕ್. ಕರೆಕ್ಟ್, ಇದನ್ನು ಯೂಸ್ ಮಾಡ್ತೀವಿ. ದೇ ಆರ್ ಯೂಸ್ ಟು ಸಪ್ರೇಟ್ ಏನಕ್ಕೆ, ಮ್ಯಾಗ್ನೆಟಿಕ್ ಮೆಟೀರಿಯಲ್ ಫ್ರಮ್ ಜಂಕಿಂದ ಸಪ್ರೇಟ್ ಮಾಡೋದಕ್ಕೆ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಯಾಕೆ ಮಾಡಿಬಿಟ್ಟು ಅದನ್ನು ಹತ್ರಕ್ಕೆ ತೊಗೊಂಡೋದೆ, ಎಲ್ಲೆಲ್ಲಿ ಐರನ್ ಪೀಸಸ್ ಇರ್ತವೆ ಅವನ್ನೆಲ್ಲ ಅಂಟ್ಕೊಂಡು ಬಂದ್ಬಿಡುತ್ತೆ, ನಾವು ಹೊರಗಡೆ ತೆಗೆದು ಬಿಡೋದು ಐರನ್ ಪೀಸಸ್ನ ಜಂಕಿಂದ. ಎಲ್ಲೋ ಒಂದು ಕಡೆ ಗುಜರಿ ತಿಪ್ಪೆ ಅಂತ ಕಡೆ
ಏನು ಮಾಡ್ತಾರೆ, ಕ್ರೇನ್ಗೆ ಮ್ಯಾಗ್ನೆಟಿಕ್ನ ಈ ಥರ ಅಟ್ಯಾಚ್ ಮಾಡಿರ್ತಾರೆ ಕ್ರೇನ್ಗೆ. ಓಕೆ, ಕ್ರೇನ್ ಗಾಡಿ ಇರುತ್ತಲ್ವಾ, ಕ್ರೇನ್ ಗಾಡಿಗೆ ಈ ಥರ ಹುಕ್ ಹಾಕ್ಬಿಟ್ಟು ಹಿಂಗೆ ಇದು ಮ್ಯಾಗ್ನೆಟಿಕ್ ಇರುತ್ತೆ, ಇದನ್ನು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಡೌನ್ ಮಾಡೋದ್ರಿಂದ ಇಲ್ಲಿ ತಿಪ್ಪೆ ಇರುತ್ತಲ್ಲ, ತಿಪ್ಪೆ ಒಳಗೆ ಬರೋ ಅಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಐರನ್ಸ್ ಏನಾರು ಇದ್ದರೆ ಅದೆಲ್ಲ ಇದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಅದನ್ನು ಮತ್ತೆ ಸಪ್ರೇಟಾಗಿ ಹೋಗಿ ಡಿಮ್ಯಾಗ್ನೆಟೈಸ್ ಮಾಡ್ತಾರೆ, ಅಲ್ಲೆಲ್ಲ ಬೀಳುತ್ತೆ, ಒಂದು ಕಡೆ ಡಂಪ್ ಮಾಡ್ತಾರೆ. ಸೊ ಈ ಥರ ನಾವೇನು ಮಾಡ್ತೀವಿ, ಮ್ಯಾಗ್ನೆಟಿಕ್ ಪೀಸಸ್, ಐರನ್ ಪೀಸಸ್ನ ಸಪ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎಲೆಕ್ಟ್ರೋಮ್ಯಾಗ್ನೆಟ್ ಅದಕ್ಕೆ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ರೈಟ್ ಒನ್. ದೇ ಅಟ್ರಾಕ್ಟ್ ಪೀಸಸ್ ಆಫ್ ಐರನ್ಸ್, ನೋಡಿ ಇದು ರೈಟ್. ಮೋರ್ ದೆನ್ ಒನ್ ಆಫ್ ದಿ ಅಬೌವ್, ಮೋರ್ ದೆನ್ ಒನ್ ಆಫ್ ದಿ ಅಬೌವ್ ಅಂತಾನೆ, ಸೊ ಇವೆರಡೂ ಇದೆ, ಸೊ ಇದನ್ನು ರೈಟ್. ಈ ಒಂದು ಆಪ್ಷನ್ ಮಾತ್ರ ನಾಟ್ ಟ್ರೂ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ದಿಸ್ ಒನ್. ರೈಟ್ ಆನ್ಸರ್ ಯಾವುದು ಇದೆ, ಇವು ಯಾವುದು ಅಲ್ಲ. ನಾಟ್ ಟ್ರೂ ಅಂತ ಕೇಳ್ತಿದಾರಲ್ವಾ, ಯಾವುದು ಟ್ರೂ ಅಲ್ಲ, ಇವು ಮೂರು ಟ್ರೂನೇ. ಇದು ಟ್ರೂ, ಇದು ಟ್ರೂ, ಇದು ಟ್ರೂ, ಇದೊಂದು ಮಾತ್ರ ನಾಟ್ ಟ್ರೂ. ಯಾಕೆ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಸ್ವಿಚ್ ಆಫ್ ಮಾಡಿದ್ದು ಏನಾಗುತ್ತೆ, ಅದು ಮ್ಯಾಗ್ನೆಟಿಸಮ್ನ ಲೂಸ್ ಮಾಡುತ್ತೆ. ನಾಟ್ ಲೂಸ್ ಅಲ್ಲ, ಇಟ್ ವಿಲ್ ಲೂಸ್ ದ ಮ್ಯಾಗ್ನೆಟಿಸಮ್. ಓಕೆ, ನೆಕ್ಸ್ಟ್. ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಓಕೆ, ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎ ಮ್ಯಾಗ್ನೆಟಿಕ್ ಡೈಪೋಲ್ ಈಸ್ ಗಿವನ್ ಬೈ ದ ಫಾರ್ಮುಲಾ ಯಾವುದು? ಡೈಪೋಲ್ ಮೂಮೆಂಟ್ ಅಂದರೆ ಯಾವ್ದು ಫಾರ್ಮುಲಾನಿಂದ ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ದಾನೆ. ಯಾವುದು? ಮ್ಯಾಗ್ನೆಟಿಕ್ ಡೈಪೋಲ್. ಸಿಂಪಲ್ ಗೈಸ್, ಮ್ಯಾಗ್ನೆಟಿಕ್ ಡೈಪೋಲ್ನ ಎಂ ಫಾರ್ಮಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಎಂ ಟೈಮ್ಸ್ ಆಫ್ 2L ಅಂತ ಕರಿತೀವಿ. ಎಂ ಅಂತ ಏನು? ಪೋಲ್ ಸ್ಟ್ರೆಂತ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. 2L ಅಂತಂದರೆ, ಎಮ್ ಅಂತಂದೆ ಪೋಲ್ ಸ್ಟ್ರೆಂತು, 2L ಅಂತಂದೆ ಆ ಪೋಲಿನ ಲೆಂತ್, 2 ಟೈಮ್ಸ್ ಆಫ್ ಪೋಲ್ ಲೆಂತ್. 2 ಟೈಮ್ಸ್ ಆಫ್ ಪೋಲ್ ಲೆಂತ್ ವಿತ್ ಪೋಲ್ ಸ್ಟ್ರೆಂತ್ ಮಾಡಿದ್ರೆ ಯು ವಿಲ್ ಗೆಟ್ ಮ್ಯಾಗ್ನೆಟಿಕ್ ಡೈಪೋಲ್. ಸೊ ರೈಟ್ ಆನ್ಸರ್ ಈಸ್ ದ ಫಸ್ಟ್ ಒನ್. ಸೊ ಇಷ್ಟು ಗೈಸ್ ನಮ್ಮ ಇವತ್ತಿನ ಟಾಪಿಕ್ ಕ್ವಶನರೀಸ್, ಆ್ಯಂಡ್ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ನಿಮಗೆ ಇನ್ನೂ ಯಾರಾದರೂ ಹೊಸಬರಿದ್ದೀರಾ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋನು ನಿಮಗೆ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಮೋರ್ ಓವರ್ ದೆನ್ ದ ಸಬ್ಸ್ಕ್ರಿಪ್ಷನ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ. ಓಕೆ, ಶೇರ್ ಸಹ ಮಾಡಿ. ಇದೊಂದೇ ಅಲ್ಲ, ಬೇರೆ ಮಾಹಿತಿನೂ ಸಹ ಹಾಕ್ತಾ ಇರ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಗೈಸ್, ವಿಶ್ ಯು ಗುಡ್ ಡೇ.